ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯಾವಾಗಲೂ ಏನಾದರೊಂದು ರಗಳೆಯನ್ನು ಮಾಡ್ತಾನೆ ಇರ್ತದೆ. ಈ ಸಲ ಸ್ವತಃ ಅಧ್ಯಕ್ಷ ಶಿವಶಂಕರಪ್ಪ ಸಾವ್ಕಾರ್ ಅವರು ಒಂದು ದೊಡ್ಡ ಗದ್ದಲ ಮಾಡಿಬಿಟ್ಟಿದ್ದಾರೆ. ತಮ್ಮ ಮಗಳಾದಂಥ ಸುಮಾ ಶಿವಶಂಕರಪ್ಪ ಸಾವ್ಕಾರ್ ಅವರನ್ನು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗೆ ಅವರು ಸೆಲೆಕ್ಷನ್ ಆಗುವಂಗೆ ನೋಡ್ಕೊಂಡಿದ್ದಾರೆ. 3B ಒಳಗೆ ಆದಾಯ ಬರೀ 40,000 ತೋರಿಸಿದ್ದಾರೆ. ಅವ್ರದ್ದು ತೋರಿಸಿ ಅವ್ರು ಸೆಲೆಕ್ಷನ್ ಆಗುವಂಗೆ ಉಳಿದು ಏನೇನು ಮಾಡಿದಾರ ಸೇರಿಸಿದ್ದಾರೆ. ಇವತ್ತು ಇದು ದೊಡ್ಡ ಗದ್ದು ಹಿಡಿದದ. ಇವತ್ತು ಇದು KPSCಗೆ ನುಂಗಲಾರ್ತುತ್ತ ಆಗ್ಯದ. KPSC ಅಂತ ಸರ್ಕಾರಕ್ಕೆ ನುಂಗಲಾರ್ತುತ್ತ, ಯಾಕಂದ್ರೆ ಅದು ಹೆಸರು ಸರಿಯಾಗಿಲ್ಲ. ಈಗ ನೋಡಿರಿ, ಸ್ವತಃ ಅಧ್ಯಕ್ಷನ ಮಗಳು ಸೆಲೆಕ್ಷನ್ ಆಗಿದ್ದಾರೆ, ಅದು ಗೊತ್ತಾಗ್ಯದ. ಅದರಲ್ಲಿ 3B ಕೇವಲ 40,000 ರೂಪಾಯಿ ಇನ್ಕಮ್ ತೋರಿಸಿದ್ದಾರೆ. 40,000 ಅವ್ರದ್ದು. ಇನ್ನೇನು ಗದ್ದಲ ಮಾಡಿದಾರೋ ಗೊತ್ತಿಲ್ಲ. ಯಾಕಂತಂದ್ರೆ ಇದನ್ನು ಮಾಡಿದವ್ರು ಇನ್ನುಳಿದ ಗದ್ದಲ ಮಾಡಿಲ್ಲ ಅಂತ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಭಾಳಷ್ಟು ಪ್ರಯತ್ನ ಮಾಡಿ ತೊಗೊಂಡು ಬಂದಿದ್ದಾರೆ. ಇಂಥ ಭಾಳಷ್ಟು ಘಟನೆಗಳು 1, 2, 3, 4 ಎಣಿಸಲಿಕ್ಕೆ ಅಸಾಧ್ಯ ಆದಂಥದ್ದು ಈ KPSC ಮಾಡ್ತಾನೆ ಇರ್ತದೆ. ಮಾಡೋದು, ಸಿಕ್ಕಾಕೊಳ್ಳೋದು, ವಿಶ್ವಾಸ ಕಳ್ಕೊಳ್ಳೋದು, KPSC ಮೇಲೆ ವಿಶ್ವಾಸ ಹೋಗೋದೇ ಇವತ್ತು. ಹೀಗಾಗಿ ಈ ಸಲದ ಎಕ್ಸಾಮ್ಗಳನ್ನು KEA ಮೂಲಕ ಮಾಡಬೇಕಂತ ವಿಚಾರ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವಾಗ ಅದಕ್ಕೆ ಗ್ರಹಣ ಬಿಡಿತಿದ್ದು ಗೊತ್ತಿಲ್ಲ. ಬಟ್ ಈ KPSC ಮಾತ್ರ ಸುಧಾರಣೆ ಆಗಲೇಬೇಕಾಗ್ಯದ. ಇದೇ ರೀತಿ ಮುಂದುವರೆದ್ರೆ ಈ KPSC ಯಾಕೆ ಬೇಕು ನಮಗೆ? ಇದ್ರ ಅವಶ್ಯಕತೆ ಐತಿನ ಇದಕ್ಕೆ? ಯಾಕಂದ್ರೆ ಈ ಬಾಡಿ ಬೇಕಾ, ಅಧ್ಯಕ್ಷ ಉಪಾಧ್ಯಕ್ಷ ಅದು ಇಂಥದ್ದು ಬೇಕಾಯಿತು. ಈ ರಾಜಕಾರಣಿಗಳು ಒಳಗೆ ಹೊಕ್ಕೊಂಡೆ ಇದೆಲ್ಲ ಹೊರಸಳಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಪರ್ಸೆಂಟೇಜ್ ತಮ್ಮ ರಾಜಕೀಯ ಜೀವನಕ್ಕೆ ದುಡ್ಡಿಗಾಗಿ ಬಾಯಿ ತೆರೆಯುವಂಥ ಜನ. ಇವ್ರ ಕೈಯಲ್ಲಿ ಸಿಕ್ಕೊಂಡು KPSC ಮತ್ತು ಅಧಿಕಾರಶಾಹಿಗಳು ಏನ್ರಿ, ನಮ್ಮ ಅಧಿಕಾರಿಗಳು ಹೆಂಗಿದ್ದಾರಪ್ಪ, ನಾವು ಆರಾಮಿದ್ರೆ ಸಾಕಪ್ಪ, ಜಗತ್ತು ಹಾಳಾಗಿ ಹೋಗಲದು, ನಮಗೇನಂದ್ರೆ ಅವಶ್ಯಕತೆ ಇಲ್ಲ. ನಾವು ಆರಾಮಿದ್ದೀರೋ, ನಮ್ಮ ಮಕ್ಕಳು ಕಲಿತಾ ಇದ್ದಾರೆ, IAS ಮಾಡ್ತಾ ಇದ್ದಾರೆ, KS ಮಾಡ್ತಾ ಇದ್ದಾರೆ, MBBS ಮಾಡ್ತಾ ಇದ್ದಾರೆ, BE ಮಾಡ್ತಾ ಇದ್ದಾರೆ, ಮತ್ತೇನೋ ಮಾಡಿ ಸೆಲೆಕ್ಷನ್ ಮಾಡ್ತಾರೆ. ಬೇಕಾದ್ರೆ ನಾವು ಅದು ಕೊಡ್ತೀವಿ, ಅಮೆರಿಕಕ್ಕೆ ಕಳಿಸ್ತೀವಿ, ಎಲ್ಲಕ್ಕೆ ಕಳಿಸ್ತೀವಿ. ಹೀಗಾಗಿ ಇವತ್ತು ಏನಾಗಿಬಿಟ್ಟದ